ಅಂಕಲ್ ಎತ್ಕೋಬೋದು ಪೇ ಮಾಡ ಚಪ್ರ ಮೇಲೆ ಬಸವ ಮನೇಲೆ ಮಾಡ್ಬೋದಾಗಿತ್ತಲ್ಲ ಸಿಂಪಲ್ ಆಗಿ ಮನೇಲೆ ಮಾಡ್ಬೋದಾಗಿತ್ತು. 3 ಜನನ ಮನೇಲಿ ಕೂರ್ಸೋದಂತ. ಎಷ್ಟು ಜನ ಬರ್ತಾರೆ ಊರಿಂದ? ಊರಿಂದಲ್ಲ, ಇಲ್ಲಿಯವರೇನೆ. ಏಯ್ ನಿಮ್ ತಾತನ ಹತ್ರ ಕೇಳ, ಚಿನ್ನ ಚೇಂಜ್ ತಂದಾಗ ಕೇಳ ತಾತನಿಗೆ. ಹೆಂಗೋ ಸಿಕ್ತಲ್ಲ, ನಿಮ್ಮ ಅಮ್ಮಂಗಿನಿಂದ ಸಿಕ್ಕಿರೋದು ಅದು. ನಂಗೆ ಕೊಟ್ಟಿನಿ ಅಂದಿಲ್ಲ, ನನ್ನ ಹತ್ರನೇ ಇತ್ತು. ಈ ಡಬ್ಬದಲ್ಲೇ ಇದ್ದಿದ್ದು. ಜೋಜೋ ನಾ ತೊಳ್ಕೊಟ್ಟಿ ಬಾಯಿಲಿ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ರ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಇವತ್ತು ಬೆಳಗ್ಗೆ ನಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಏನಕ್ಕಪ್ಪ ಅಂತಂದರೆ, ಇವತ್ತು ಒಂದು ಸಿಂಪಲ್ ಫೋಟೋ ಶೂಟ್ ಮಾಡಿಸ್ತಾ ಇದ್ದೀವಿ. ಸೊ ಅದರಿಂದ ಆ ಒಂದು ವ್ಲಾಗ್ನ ಮಾಡೋಣ ಅಂದ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಇವಾಗ ಫ್ರೆಶ್ ಅಪ್ ಆಗಿ ಬಟ್ಟೆ ಇದೇನೆ ಫುಲ್, ಆಮೇಲೆ ತೋರಿಸ್ತೀನಿ ನಾನು ರೆಡಿ ಆದಮೇಲೆ ರೆಡಿ ಆಗೋಣ ಅಂದ್ಬಿಟ್ಟು ಇವಾಗ ಕೂತ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಸಿಂಪಲ್ ಮೇಕಪ್ನ ಮಾಡ್ಕೋತಾ ಇದ್ದೀನಿ. ಇವಾಗ ಜಾಸ್ತಿ ಸಮ್ಮರ್ ಇರೋದ್ರಿಂದ ಜಾಸ್ತಿ ಮೇಕಪ್ ಮಾಡ್ಕೊಳಕ್ಕಾಗಲ್ಲ, ಸೆಕೆ ಇರುತ್ತಲ್ವ. ಸೊ ಅದರಿಂದ ಸ್ವೆಟ್ ಆಗ್ತಾ ಇರ್ತೀವಿ. ಸೊ ಅದರಿಂದ ಲೈಟಾಗಿ, ಆದಷ್ಟು ಲೈಟಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಮಾಡ್ಕೊತಾ ಇದ್ದೀನಿ. ಸೊ ಆ ಒಂದು ವಿಡಿಯೋನ ನಿಮಗೂ ಕೂಡ ತೋರಿಸೋಣ ಅಂತ ಅಂದ್ಬಿಟ್ಟು ಇವಾಗ ನಾನು ಒಂದು ಮಾಯ್ಶ್ಚರೈಸರ್ ಹಾಕಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಆ ಒಂದು ಮಾಯ್ಶ್ಚರೈಸರ್ನ ಹಾಕೊಬೋದು. ಅದಾದಮೇಲೆ ನಾನು ಬೇರೆ ಇನ್ನೇನು ಹಾಕಿಲ್ಲ, ಡೈರೆಕ್ಟಾಗಿ ಇವಾಗ ನಾನು ಫೌಂಡೇಶನ್ ಹಾಕ್ಕೊತಾ ಇದ್ದೀನಿ. ಫೌಂಡೇಶನ್ ಅಷ್ಟೇ ತುಂಬಾ ಲೈಟಾಗಿ ಹಾಕ್ತಾ ಇದ್ದೀನಿ, ಜಾಸ್ತಿ ಹಾಕ್ತಾ ಇಲ್ಲ. ಒಂದೇ ಒಂದು ಡ್ರಾಪ್ ಅಷ್ಟು ಹಾಕ್ಕೊತಾ ಇದ್ದೀನಿ. ತುಂಬ ಹೆವಿ ಅಂತಂದರೆ ನನಗೂ ಕೂಡ ಇಷ್ಟ ಆಗಲ್ಲ. ಅದಕ್ಕೆ ಜಸ್ಟ್ ಇದು ಒಂಥರ ನೋ ಮೇಕಪ್ ಲುಕ್ ಥರ, ಜಸ್ಟ್ ಎಲ್ಲಿ ಮಾರ್ಕ್ ಏನಿದೆ ಅದನ್ನು ಕವರ್ ಮಾಡೋದಕ್ಕೆ ಮಾತ್ರ ನಾನು ಫೌಂಡೇಶನ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಕಣ್ಣತ್ರ, ಯಾಕಂದರೆ ನಾರ್ಮಲ್ ಆಗಿ ಕಣ್ಣತ್ರ ಎಲ್ಲರಿಗೂ ಡಾರ್ಕ್ ಸರ್ಕಲ್ ಇದ್ದೇ ಇರುತ್ತೆ. ಸೊ ಅದರಿಂದ ಅದನ್ನು ಕವರ್ ಮಾಡೋದಕ್ಕೆ ಅಂದ್ಬಿಟ್ಟು ಒಂದು ಸ್ವಲ್ಪ ಫೌಂಡೇಶನ್ ಹಾಕ್ತಾ ಇದ್ದೀನಿ ಅಷ್ಟೇ. ಬೇಕಂದರೆ ಫೌಂಡೇಶನ್ ಇಲ್ಲ, ಬರೀ ಕನ್ಸಿಲರ್ ಇದೆ ಅಂತಂದರೆ ಬೇಕಂದರೆ ಕನ್ಸಿಲರ್ ಕೂಡ ಹಾಕೊಬೋದು. ಐ ಥಿಂಕ್ ನನಗೆ 1 ಡ್ರಾಪ್ ಸಾಕಾಗ್ತಾ ಇಲ್ಲ, ಇನ್ನೊಂದು ಡ್ರಾಪ್ ಹಾಕ್ಕೊಳ್ಳೋಣ ಅಂತ. ಫೋಟೋಶೂಟ್ ಆಗಿರೋದ್ರಿಂದ ಲೈಟಾಗಿ ಮೇಕಪ್ ಮಾಡ್ಕೊಳ್ಳೇಬೇಕು, ಇಲ್ಲಾಂದರೆ ಫೋಟೋಸ್ಗೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ನಮ್ಮ ಫೇಸಲ್ಲಿ ಅಂದರೆ ಎಡಿಟ್ ಮಾಡಿದ್ರು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಅದರಿಂದ ಸ್ವಲ್ಪ ಲೈಟಾಗಿ ಮೇಕಪ್ ಮಾಡಿಕೊಳ್ಳೇಬೇಕು. ಹಂಗೆ ಸ್ವಲ್ಪ ನೆಕ್ ಹತ್ರ ಎಕ್ಸ್ಟ್ರಾಸ್ ಏನಿದೆ ಅದನ್ನು ನೆಕ್ಕಿಗೆ ಹಾಕ್ತಾ ಇದ್ದೀನಿ. ನಾರ್ಮಲಾಗಿ ಯಾವಾಗಲೂ ಅಷ್ಟೇ ಮೇಕಪ್ ಮಾಡಬೇಕಾದ್ರೆ ಫೇಸ್ ಒಂದು ನೆಕ್ ಒಂದು ಕಲರ್ ಇದ್ದರೆ ಚೆನ್ನಾಗಿ ಕಾಣಿಸೋದಿಲ್ಲ. ನೋಡಿ ಇವಾಗ ಏನೇನು ಮಾರ್ಕ್ ಇತ್ತು ಅದೆಲ್ಲ ಲೈಟಾಗಿ ಕವರ್ ಆಗಿದೆ, ಸಾಕು ನನಗೆ. ಜಾಸ್ತಿ ಏನು ಫುಲ್ಲು ಹೆವಿ ಥರದ್ದೇನು ಬೇಕಾಗಿಲ್ಲ. ಅದರಿಂದ ಹಾಗೆ ಸ್ವಲ್ಪ ಕಿವಿ ಹತ್ರ
ಸಾಕಿಷ್ಟು. ಇವಾಗ ನೆಕ್ಸ್ಟ್ ಇವಾಗ ಪೌಡರ್. ಬ್ರಷ್ ಇಲ್ಲ, ಬ್ರಷ್ ತೊಗೊಂಡು ಬರ್ತೀನಿ ರೀ. ಇವಾಗ ಪೌಡರ್ನ ಸೆಟ್ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ಹೆವಿ ಮೇಕಪ್ ಇಷ್ಟ ಆಗಲ್ಲ, ಸೊ ಅಂಥವರು ಈ ಥರ ಮೇಕಪ್ನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸಮ್ಮರಲ್ಲಿ ಆಲ್ಮೋಸ್ಟ್ ಆಲು ಬ್ರೈಡಲ್ ಬಿಟ್ಟರೆ ನಾನ್ ಬ್ರೈಡಲ್ ಅಂದರೆ ಹೆವಿ ಮೇಕಪ್ ಇಷ್ಟ ಇದ್ದರೆ ಮಾಡ್ಕೋಬೋದು, ಇಲ್ಲ ಅಂತಂದರೆ ಸಿಂಪಲ್ಲಾಗಿ ಈ ಥರ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ನ್ಯಾಚುರಲ್ ಆಗೇ ಮಾಡ್ಕೊತಾ ಇದ್ದೀನಿ, ತುಂಬ ಹೆವಿ ಏನು ಮಾಡ್ಕೊತಾ ಇಲ್ಲ ಅಷ್ಟೇ. ಇವಾಗ ನೆಕ್ಸ್ಟು ಬ್ಲಷ್ ಹಾಕ್ಬಿಡೋಣ, ಆಮೇಲೆ ಹೈ ಮೇಕಪ್ ಹೋಗೋಣ. ಬ್ಲಷಲ್ಲಿ ಇಲ್ಲಿ 4 ಶೇಡ್ ಇದೆ, ನಿಮಗೆ ಯಾವ್ದು ಇಷ್ಟ ಬರುತ್ತೋ ಆ ಒಂದು ಡ್ರೆಸ್ಗೆ ಮ್ಯಾಚ್ ಆಗುತ್ತೆ ಅದನ್ನು ಹಾಕ್ಕೊಬೋದು. ಇಲ್ಲಿ ನಾನು ಸ್ವಲ್ಪ ಡಾರ್ಕ್ ಶೇಡ್ ತಗೋತಾ ಇದ್ದೀನಿ. ಯಾವುದೇ ಡ್ರೆಸ್ಗಾದ್ರೂ ಅಷ್ಟೇ ಮೇಕಪ್ ಮಾಡ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ಸ್ವಲ್ಪ ಬ್ಲಷ್ ಹಾಕ್ಕೊಂಡ್ರೆ ಆ ಒಂದು ಡ್ರೆಸ್ಸು ತುಂಬಾ ಚೆನ್ನಾಗಿ ಎಲಿಗೆಂಟಾಗಿ ಕಾಣಿಸುತ್ತೆ. ಅದು ಒಂದು ಡ್ರೆಸ್ನ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ. ಸಪೋಸ್ ನಿಮಗೆ ಇದು ಇಷ್ಟ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಮೇಕಪ್ ಇಷ್ಟ ಆಗಿಲ್ಲ ಅಂದರೂ ಪರವಾಗಿಲ್ಲ, ಬ್ಲಷ್ ಮಾತ್ರ ಹಾಕ್ಕೊಳ್ಳಿ, ನಿಜವಾಗ್ಲೂ ಚೆನ್ನಾಗಿ ಅನಿಸುತ್ತೆ. ಹಾಗೆ ಸ್ವಲ್ಪ ಮೂಗತ್ರ, ಸ್ವಲ್ಪ ಚೀಕ್ಸ್ ಹತ್ರ, ಸ್ವಲ್ಪ ಹಣೆ ಹತ್ರ ಅಷ್ಟೇ ಉಳಿತು. ಇವಾಗ ಶಿಮ್ಮರ್ ಹಾಕ್ಕೊತಾ ಇದ್ದೀನಿ. ಶಿಮ್ಮರು ಕೂಡ ಅಷ್ಟೇ 2 ಕಲರ್ ಇದೆ. ಇಲ್ಲಿ ನಾನು ಸ್ವಲ್ಪ ಡಾರ್ಕ್ ಶೇಡ್ ತಗೋತಾ ಇದ್ದೀನಿ, ತುಂಬ ಹೆವಿ ಇದಾದರೆ ನನಗೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ಇದನ್ನು ಕೈಯಲ್ಲೇ ಹಚ್ಕೊತಾ ಇದ್ದೀನಿ. ಸ್ವಲ್ಪ ಚೀಕ್ಸ್ ಹತ್ರ, ಚೀಕ್ಸ್ ಚೀಕ್ಸ್ ಚೀಕ್ಸ್, ನೋಸ್ ಹತ್ರ ಸ್ವಲ್ಪ ಮೀನ ಅಂದಿ ಅಂದ್ಬಿಟ್ಟು ಸ್ವಲ್ಪ ಈ ಕಡೆ ಚಿಕ್ಸ್. ಕೈಯಲ್ಲೂ ಮಾಡ್ಕೊಬೋದು, ಬ್ರಷ್ ಇಲ್ಲ ಅಂದ್ರೇನು ಬ್ರಷ್ ಅವಶ್ಯಕತೆ ಏನಿಲ್ಲ. ಮತ್ತು ಇಲ್ಲಿ ಚಿನ್ನ ಹತ್ರ, ಒಂದು ಸ್ವಲ್ಪ ಹಣೆ ಹತ್ರ, ಒಂದು ಸ್ವಲ್ಪ ಲಿಪ್ಸ್ ಹತ್ರ, ಇಲ್ಲಿ ಸ್ವಲ್ಪ ಇದು ಹೈಲೈಟಾಗಿ ಕಾಣಲಿ ಅಂದ್ಬಿಟ್ಟು ನೋಡ್ಬೋದು ನೀವು ಡಿಫ್ರೆನ್ಸು. ವಿತೌಟ್ ಇದು ಹೈಲೈಟ್ ಮಾಡಿದ್ದಕ್ಕೂ ಲಿಪ್ಸ್ ಹತ್ರ ಇವಾಗ ಸ್ವಲ್ಪ ಹೈಲೈಟಾಗಿ ಕಾಣಿಸ್ತಾ ಇದೆ. ಸೊ ನಾನೇನು ಹೆವಿ ಹಾಕ್ತಾ ಇಲ್ಲ ಅಷ್ಟೇ, ಇದು ಮುಗೀತು. ಇವಾಗ ನೆಕ್ಸ್ಟು ಐಬ್ರೋ ಫಿಲ್ ಮಾಡ್ಕೊಬೇಡ. ಬ್ರಷ್ ಮಾಡಿಕೊಂಡು ನಾನು ಆಲ್ರೆಡಿ ನನ್ನ ಐಬ್ರೋಸ್ ತುಂಬಾ ತಿಕ್ಕಾಗಿದೆ, ನಾನು ಲೈಟಾಗಿ ಹಾಕ್ತಾಯಿದ್ದೀನಿ. ಇದರಲ್ಲಿ ಯಾವಾಗಲೂ ಅಷ್ಟೇ ತುಂಬ ಬ್ಲ್ಯಾಕ್ ಹಾಕೋದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಇದು ಬ್ರೌನ್ ಆಗುತ್ತೆ, ಇದು ಲೈಟ್ ಬ್ರೌನ್ ಆಗುತ್ತೆ, ಇದು ಸ್ವಲ್ಪ ಮೀಡಿಯಂ ಬ್ರೌನ್ ಇರುತ್ತೆ ನೋಡಿ, ಅದನ್ನು ಹಾಕ್ಕೊಬೇಕು. ನಿಮ್ಗೆ ಯಾವ್ದು ಇಷ್ಟ ಬರುತ್ತೆ ಅದನ್ನು ಹಾಕೊಬೋದು. ಐಬ್ರೋಸ್ ಫಿಲ್ ಮಾಡಿದ್ರೇ ಒಂದು ಲುಕ್ ಅಂತಾನೆ ಹೇಳ್ಬೋದು ಮೇಕಪ್ಗೆ. ಆವಾಗ ಫೇಸು ಹೈಲೈಟಾಗಿ ಕಾಣಿಸುತ್ತೆ. ಸೊ ಅದರಿಂದ ನಾನು ತುಂಬ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಅರ್ಧ ಮೇಕಪ್ ಮುಗ್ದೇ ಹೋಯ್ತು. ಇವಾಗ ಹೈ ಮೇಕಪ್ ಕೂಡ ಅಷ್ಟೇ ನಾನು ತುಂಬ ಸೆಟಲ್ಲಾಗಿರುವಂಥದ್ದು ಹಾಕ್ಕೊತೀನಿ, ತುಂಬ ಹೆವಿ ಚೆನ್ನಾಗಿರೋದಿಲ್ಲ, ನನಗಿಷ್ಟ ಆಗಲ್ಲ. ಸೊ ಅದರಿಂದ ನಿಮ್ಮ ಡ್ರೆಸ್ ಹೇಗಿದೆ ಅದ್ರ ಪ್ರಕಾರ ನೀವು ಹೈ ಮೇಕಪ್ ಮಾಡ್ಕೋಬೇಕು. ಯಾವಾಗಲೂ ಅಷ್ಟೇ ಫಸ್ಟ್ ಒಂದು ಲೈಟ್ ಶೇಡ್ ತಗೋಬೇಕು. ಲೈಟ್ ಶೇಡನ್ನು ಅಪ್ಲೈ ಮಾಡಿಕೊಂಡು
ಅದಾದ ನಂತರ ಬೇರೆ ಕಲರ್ಸ್ನ ಯೂಸ್ ಮಾಡಬೇಕು. ಇವಾಗ ಇವಾಗ ಸ್ವಲ್ಪ ಯಾವ್ದು ಹಾಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅವತ್ತಾನೆ ತಿನ್ಕೊಂಡಿದ್ದು ನಾವು ದೇವ ಫೋನ್ ಮಾಡ್ದಾಗ ತಿಂತಾ ಇದ್ವಿ. ಸಾಕಷ್ಟು ಜಾಸ್ತಿ ಆದರೆ ನನಗೆ ಇಷ್ಟ ಆಗಲ್ಲ. ಊಟ ಆಫ್ ಮಾಡೋದು ಕೇಳಿಸುತ್ತೆ. ಡನ್. ಊಟ ಮಾಡ್ತೀಯಾ? ನಾಳೆ ಮಗೊಂದು ಫಂಕ್ಷನ್ ಬರ್ತಾರೆ. ಹೋಗ್ತಿದ್ದೆ. ಇವಾಗ ಮಸ್ಕಾರ. ಇವಾಗ ಲಿಪ್ ಲೈನರ್ ಹಾಕೊತಾ ಇದ್ದೀನಿ. ಇದನ್ನು ಅಷ್ಟೇ ನಿಮ್ಮ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರದ್ದು ಲೈನರ್ ನೋಡಿಕೊಂಡು ಹಾಕೊಳ್ಳಿ. ಇವಾಗ ಯಾವ ಕಲರ್ ಲಿಪ್ಸ್ಟಿಕ್? ಹಲೋ, ಹೌದಾ? ಬರ್ತೀನಿ ನಾನು. ಓಕೆ. Hey, bye. Bye, Lea. Put them on back. ದೊಡ್ಡಪ್ಪ ದೊಡ್ಡಪ್ಪ ಅಂದ್ರೆ ನಮ್ಮ ಅವು ಇದು ದೊಡ್ಡಪ್ಪ.
ಬರೋಣ ಕರ್ಕೊಂಡೋಗಿ ಏನ್ ಕಲ್ ಒಂದ್ ಸ್ವಲ್ಪ ಬರೋಣ ಹಿಂಗೆ ಹಾಕ್ತಿಂಗ ಮೇಡಮ್ ಕೇಳ್ದತ್ತಮ್ಮ ಹೂವು ಕಸನು ಬಂದ್ಬಿಟ್ರೆ ಎಲ್ಲ ಹಾಕ್ಬಿಡಮ್ಮ. ಹ್ಮ್ ಇವಾಗ ಫೈನಲ್ ಮೇಕಪ್ ಫಿಕ್ಸ್. ಊಟಕ್ಕೆಲ್ಲ ಬಿಟ್ಟೆ ಅನ್ಕೊಳ್ಳೋದೇ ಒಂದು ಆಗೋದೇ ಒಂದು ಅಂತಾರಲ್ಲ ಅದೇ ರೀತಿ ಇಲ್ಲಿಂದ ಸ್ಟೋರ್ಗೆ ನಾನು ಚೆನ್ನಾಗಿ ಫೋಟೋಸ್ ಎಲ್ಲ ತೊಗೊಬೋದು ಅಂತ ಅಂದ್ಬಿಟ್ಟು ಹೋದೆ. ಬಟ್ ನನಗೇನು ಸಿಂಗಲ್ ಫೋಟೋಸ್ ತೊಗೊಳ್ಳೋ ಅಷ್ಟೊಂದು ಇದಿರಲಿಲ್ಲ, ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಕೌಶಿಕನಿಗೆ ಚೆನ್ನಾಗಿ ಫೋಟೋಸ್ ತೆಗಿಸ್ಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಬಟ್ ಪ್ಲ್ಯಾನ್ ಎಲ್ಲ ಉಲ್ಟಾಯಿತು. ನೋಡ್ಬೋದು ನನ್ನ ಒಂದು ಡ್ರೆಸ್ ಹೀಗಿತ್ತು. ನಾನು ಈ ಥರ ಸಿಂಪಲ್ಲಾಗಿ ರೆಡಿ ಆಗಿದ್ದೆ. ಕಾಣಿಸ್ತಾ ಇತ್ತು ಡ್ರೆಸ್ ಮತ್ತು ನನ್ನ ಒಂದು ಮೇಕಪ್ ಮತ್ತು ಹೇರ್ ಸ್ಟೈಲ್ ಕೂಡ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ. ಯಾವುದೇ ರೀತಿಯ ಬೇರೆ ಹೇರ್ ಸ್ಟೈಲೆಲ್ಲ ಏನೇನು ಮಾಡ್ಕೊಂಡಿರಲಿಲ್ಲ. ಹೇರ್ ಸ್ಟೈಲು ಮತ್ತು ಮೇಕಪ್ಪು ಮತ್ತು ಡ್ರೆಸ್ ಯಾವ ರೀತಿ ಕಾಣಿಸ್ತಾ ಇತ್ತು, ಹೇರ್ ಸ್ಟೈಲನ್ನು ಏನೋ ಮಾಡ್ಕೊಂಡಿರಲಿಲ್ಲ, ಸಿಂಪಲ್ಲಾಗಿತ್ತು. ಮೇಕಪ್ ಎಲ್ಲ ಹೇಗೆ ಬಂದಿತ್ತು ಮತ್ತು ಡ್ರೆಸ್ ಚೆನ್ನಾಗಿತ್ತು ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ಲೊಕೇಶನ್ನು ಕೂಡ ತುಂಬಾ ಚೆನ್ನಾಗಿತ್ತು. ನಾವು ಬೆಳಗ್ಗೆನೇ ಹೋಗಿದ್ವಿ ಚೆನ್ನಾಗಿ ಫೋಟೋಸ್ ಬರುತ್ತೆ ಅಂತ ಅಂದ್ಬಿಟ್ಟು. ಆದರೆ ಕೌಶಿಕ್ ಕೋಪ್ರೇಟ್ ಮಾಡೇ ಇಲ್ಲ. ಅವನು ಬೆಳಗಿನ ಟೈಮ್ ಮಲ್ಕೊಳ್ಳೋ ಟೈಮು. ಸೊ ನಾನು ಸ್ವಲ್ಪ ಹೊತ್ತು ಏನಾದರೂ ಮಾಡಿ ಆಚೆ ಇರ್ತಾನಲ್ಲ, ಸೊ ಅದರಿಂದ ತೊಗೊಬೋದು ಅಂತ ಅಂದ್ಕೊಂಡೆ. ಬಟ್ ತೊಗೊಳಕ್ಕಾಗಿಲ್ಲ. ಅವನು ಬೆಳಗ್ಗೆ ಅಷ್ಟೊಂದು ಅವನಿಗೆ ಇದಿರಲಿಲ್ಲ, ಮಲ್ಕೊಳ್ಳೋ ಮೂಡಿತ್ತಲ್ಲ, ಸೊ ಅದರಿಂದ ಸ್ವಲ್ಪ ಕ್ರ್ಯಾಂಕಿ ಆಗಿಬಿಟ್ಟಿದ್ದ. ಆಮೇಲೆ ಟೈಮ್ ಆಗಿತ್ತು, ಅವರು ಕೂಡ ಆಮೇಲೆ ನಾವು ಆಲ್ರೆಡಿ ನಾವು ಕುಡ್ಕೊಂಡು ನಾವು ವಾಪಸ್ ಮನೆಗೆ ಬಂದು ಫೋಟೋಶೂಟ್ ಮಾಡ್ಸೋಕ್ಕೇನೋ ಹೋಗಿದ್ವಿ. ಆದರೆ ಫೋಟೋನೇ ತಗೊಳಕ್ಕಾಗಿಲ್ಲ. ಕೌಶಿಕ್ ಬೇರೆ ಬೆಳಗ್ಗೆ ಮಲ್ಕೊಳ್ಳೋ ಟೈಮ್ ನಾವು ನೋಡೋಣ ಆದರೆ ಫೋಟೋಶೂಟ್ ಮಾಡಿಸೋಣ ಅಂತಂದ್ಬಿಟ್ಟು ಹೋಗಿದ್ವಿ. ಬಟ್ ಅವ್ನು ಮಲ್ಕೊಂಡಿದ್ದ, ಫೋಟೋಸೇ ಜಾಸ್ತಿ ತೊಗೊಳಕ್ಕಾಗಿಲ್ಲ. ಒಂದು ಸ್ವಲ್ಪ ತೊಗೊಂಡಿದ್ದೀವಿ ಅಷ್ಟೇ. ಮತ್ತು ಇನ್ನು ನಾಳೆ ಇನ್ನೊಂದು ಸ್ವಲ್ಪ ನಾಳೆ ಸೆಲೆಬ್ರೇಷನ್ ಇದೆಯಲ್ಲ, ಆವಾಗ 1 ಅವರು ಸ್ವಲ್ಪ ಫೋಟೋಸ್ ತೊಗೊಳ್ಳೋಣ ಅಂತಂದ್ಬಿಟ್ಟು ಸುಮ್ಮನೆ ವಾಪಸ್ ಬಂದಿದ್ದಾಯಿತು. ನಿಜವಾಗ್ಲೂ ಮಕ್ಕಳನ್ನ ಕರ್ಕೊಂಡು ಫೋಟೋ ತೆಗಿಯೋದು ಸಿಕ್ಕಾಪಟ್ಟೆ ಕಷ್ಟ. ಅದು ಸ್ವಲ್ಪ ಅಷ್ಟೇ ತೊಗೊಳಕ್ಕಾಗಿದ್ದು, ಜಾಸ್ತಿ ಎಲ್ಲ ತೊಗೊಳಕ್ಕಾಗಿಲ್ಲ. ನಾವು ಕೂಡ ಎಷ್ಟು ತೊಗೊಳಕ್ಕಾಗುತ್ತೆ, ಆಲ್ರೆಡಿ ಸೀಮಂತದಲ್ಲಿ ತೊಗೊಂಡು ಬೋರ್ ಆಗಿದೆ. ಇನ್ನು ಇವಾಗ ಏನಿದ್ರು ಕೌಶಿಕ್ದು ತೆಗಿಸ್ಬೇಕಂತ ಅಂದ್ಕೊಂಡ್ವಿ. ಬಟ್ ಒಂದು ಸ್ವಲ್ಪ ಅಷ್ಟೇ ತೆಗಿಯೋಕ್ಕಾಗಿದ್ದು. ಇವಾಗ ಮನೆಗೆ ಬಂದು ಸ್ವಲ್ಪ ಮುಖ ಎಲ್ಲ ವಾಶ್ ಮಾಡಿ ಇದಾಗಬೇಕು. ಸೆಕೆ ಫುಲ್ ಒಂಥರ ಇರಿಟೇಷನ್ ಆಗ್ತಾಯಿದೆ. ಕೌಶಿಕ್ ಕೆಳಗಡೆ ಆಂಟಿ ಮನೇಲಿದ್ದಾನೆ. ಸೊ ನಾನಿವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ಅವನ್ನ ಮಲಗಿಸ್ಬೇಕು. ಅಲ್ಲಿ ಬೇರೆ ಮಲ್ಕೊಳಕ್ಕೆ ಹೋಗ್ತಾ ಇದ್ದ. ಒಟ್ಟಿನಲ್ಲಿ ಅಲ್ಲಿ ಇವತ್ತು ಚೆನ್ನಾಗಾಗಿಲ್ಲ ಫೋಟೋಶೂಟ್. ನೋಡೋಣ ನಾಳೆ ಯಾವ ಥರ ಫೋಟೋಶೂಟು ಆಗುತ್ತೆ ಮತ್ತು ಫೋಟೋಸ್ ಎಲ್ಲ ಯಾವ ಥರ ಬಂದಿದೆ ಇವತ್ತು ಅಂತ ನಾನು ಇದೇ ವಿಡಿಯೋದಲ್ಲಿ ಹಾಕ್ತೀನಿ. ನೋಡಿ ಇಷ್ಟ ಆಯಿತಾ ಅಂತ ಕಾಮೆಂಟ್ ಮಾಡಿ ಹೇಳಿ. ಬಾಯ್. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಬಾಯ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವೀಡಿಯೋ
ಬರ್ಡೇ ವಿಡಿಯೋ ಆಗಿರುತ್ತೆ. ಸೊ ನೋಡಿ ಎಂಜಾಯ್ ಮಾಡಿ. ಲವ್ ಯು ಆಲ್.